ಮಾನವೀಯತೆಯ ಆಧಾರದಲ್ಲಿ 5 ಲಕ್ಷಕ್ಕಿಂತ ಹೆಚ್ಚು ಪರಿಹಾರವನ್ನು ಘೋಷಿಸಿ ಇಂತಹ ವಿಚಾರದಲ್ಲಿ ಸರ್ಕಾರ ಯೋಚನೆಯನ್ನ ಮಾಡಬಾರದು ಅಂತ ಹೇಳಿ ವಿಧಾನ ಪರಿಷತ್ನ ಸದಸ್ಯ ಸಿಟಿ ರವಿ ಮಾತನಾಡಿದ್ದಾರೆ. ಸರ್ಕಾರಕ್ಕೆ ಬಿಜೆಪಿ ನಾಯಕ ಸಿಟಿ ರವಿ ಆಗ್ರಹಿಸಿದ್ದಾರೆ. ಮಾನವೀಯತೆಯ ಆಧಾರದಲ್ಲಾದರೂ ಕೂಡ 5 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಪರಿಹಾರವನ್ನು ಘೋಷಿಸಬೇಕು ಅಂತ ಹೇಳಿ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ನಡೆದಿದ್ದ ದುರ್ಘಟನೆ ಒಂದು ಘೋರ ದುರಂತ, ದುರ್ದೈವ ಸಂಗತಿ. ಇಂಜಿನಿಯರಿಂಗ್ ಓದ್ತಿದ್ದಂಥ ಹುಡುಗರು, ಬೇರೆ ಬೇರೆ ಕಡೆಗಳಲ್ಲಿ ಕೆಲಸ ಮಾಡ್ತಿದ್ದವರು, ಇವರೆಲ್ಲರೂ ಕೂಡ ಸಂಭ್ರಮದಲ್ಲಿದ್ದಾಗ ವಿಧಿ ಈ ರೀತಿ ಒಂದು ಘೋರವಾಗಿರ್ತಕ್ಕಂಥ ದುರಂತಕ್ಕೆ ಕಾರಣ ಆಗಿದೆ. ನಾನು ಯಾರನ್ನೂ ದೂರಕ್ಕೆ ಬಯಸೋದಿಲ್ಲ. ಏನಾಯಿತು ಅಂತ ಅನ್ನುವಂಥ ಪ್ರತ್ಯಕ್ಷದರ್ಶಿಗಳು ಹೇಳಿಕೆ ಕೇಳಿದಾಗ ಅಚಾನಕ್ಕಾಗಿ ರೋಡ್ ಕ್ರಾಸ್ ಮಾಡಿ ಕ್ಯಾಂಟರ್ ಗಾಡಿ ನುಗ್ತು. ವಿತಿನ್ ಸೆಕೆಂಡ್, ಇದು ಒಂದೇ ಕ್ಷಣದಲ್ಲಿ ಅನಾಹುತ ಆಗೋಯ್ತು ಅನ್ನೋದನ್ನು ಹೇಳಿದ್ದಾರೆ. ಇನ್ನು ಪೊಲೀಸರು ಅದನ್ನು ತನಿಖೆಯನ್ನು ಮಾಡಬೇಕು. ರಾತ್ರೋರಾತ್ರಿ ಇಲ್ಲಿಯ ಸರ್ಕಾರಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯವರು ರೋಗಿಗಳಿಗೆ ಚಿಕಿತ್ಸೆನೂ ಕೊಟ್ಟು ಪೋಸ್ಟ್ಮಾರ್ಟಮ್ನೂ ರಾತ್ರೋರಾತ್ರಿ ಮಾಡಿ ಶವಗಳನ್ನು ಊರಿಗೆ ಕಳಿಸುವಂಥ ಕೆಲಸ ಮಾಡಿದ್ದಾರೆ. ನಾನು ನಮ್ಮ ಕ್ಷೇತ್ರದಲ್ಲಿ ಮಣೇನಹಳ್ಳಿಯ ಒಬ್ಬ ನಿಧನರಾಗಿದ್ದರು, ಅಲ್ಲಿಗೆ ಹೋಗಿ ನಾನು ಇಲ್ಲಿಗೆ ಬಂದೆ. ಇದೊಂದು ಘೋರ ದುರಂತ. ಇದರ ತನಿಖೆಯನ್ನು ಪೊಲೀಸ್ ಇಲಾಖೆ ಮಾಡಲಿ. ಯಾವ ಹಿನ್ನೆಲೆಯಲ್ಲಿ ಆಯಿತು, ಯಾಕಾಯಿತು ಅಂಥೇಳಿ. ಇದೊಂದು ದುರ್ದೈವ ಸಂಗತಿ. ಅವರೆಲ್ಲರ ಕುಟುಂಬಕ್ಕೆ ದುಃಖ ಭರಿಸ್ತಕ್ಕಂಥ ಶಕ್ತಿಯನ್ನು ಭಗವಂತ ದಯಪಾಲಿಸಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಲಿಕ್ಕೆ ಬಯಸ್ತೇನೆ. ನೀವು ಈಗಾಗಲೇ 5 ಲಕ್ಷ ರೂಪಾಯಿ